ಮಂಡಾಳ ಒಗ್ಗರಣೆಗೆ ಬಿತ್ತು ನೋಡ್ರಿ ಎಲ್ಲ. ಹಾ ಸರ್ ಹೌದು ನೋಡ್ರಿ ಇವು ಮಂಡಾಳ. ಮಾಡುವಾಗ ಹಾಕಂಗಿಲ್ಲ ಸರ್, ಲಾಸ್ಟ್ ಅಲ್ಲಿ ಹಾಕ್ಬೇಕು. ಆಯ್ತು, ಈ ತರ ನೈಸ್ ಇರ್ಬೇಕು ಸರ್. ಓಕೆ ಓಕೆ, ತಯಾರಾಯ್ತು ನೋಡ್ರಿ ಮಂಡಾಳ ಒಗ್ಗರಣೆ. ಮಂಡಾಳ ಒಗ್ಗರಣೆ ರೆಡಿ ಆಗಿದೆ ಸರ್. ಅದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕ್ಬಿಟ್ರೆ ಪ್ರತಿದಿನ ಸಿಗುತ್ತೆ ಇಡ್ಲಿ ವಡ. ಇಡ್ಲಿ ವಡ ಪ್ರತಿದಿನ ಸಿಗುತ್ತೆ ಸರ್ ನಮ್ಮ ಅಂಗಡಿಯಲ್ಲಿ. ಇದು ಮಾತ್ರ ಶನಿವಾರ ಮಾತ್ರ ಸಿಗೋದು ನಿಮ್ಗೆ. ಇಷ್ಟು ಮಂಡಾಳ ಒಗ್ಗರಣೆ ಕೊಡ್ತಾರೆ. 40 ರೂಪಾಯಿ, 5 ರೂಪಾಯಿ ಒಂದು, 50 ರೂಪಾಯಿ ನೀವು ಇಟ್ಕೊಂಡ್ರೆ ಒಳ್ಳೆ ಶನಿವಾರ ಮಂಡಾಳ ಒಗ್ಗರಣೆ ಇದ್ರಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ಬೋದು. ಕಣ್ಣಿಗೆ ಹಬ್ಬ, ಬಾಯಿಗೆ ರುಚಿ, ರುಚಿ ಜೊತೆಗೆ ಮಹಾ ರುಚಿ. ಆಹಾ ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ವಾತಾವರಣ ನೋಡಿ ಹೆಂಗಿದೆ. ಇಂಥ ಜಿಟಿ ಮಳೆ ಬರೋದು ಹೋಗೋದು ಇರ್ಬೇಕು ಮಳೆ. ಆ ಟೈಮ್ನಾಗ ರೊಟ್ಟಿ ಮನೆಗೆ ಬರ್ಬೇಕು ನೋಡಿ. ಉತ್ತರ ಕರ್ನಾಟಕ ರೊಟ್ಟಿ ಮನೆ NTI ಲೇಔಟ್ ನಿಮ್ಗಾಗಲೇ ಬಹಳ ಪರಿಚಿತ. ಎಣ್ಣೆಗಾಯಿ ಬದನೆಕಾಯಿ, ಶೇಂಗಾ ಹೋಳಿಗೆ, ಬಸಮ್ಮ ಅವರು. ಇವತ್ತು ಯಾಕೆ ವಿಶೇಷ ಅಂದರೆ ಇವತ್ತು ರಾಯಚೂರು ಶೈಲಿ ಗೊತ್ತಲ್ಲ, ಆ ಶೈಲಿಯ ಮಂಡಕ್ಕಿ ಒಗ್ಗರಣೆ, ಮಂಡಾಳ ಒಗ್ಗರಣೆ ಸಿಗುತ್ತೆ. ನೀವು ಏನಪ್ಪ ಮಂಡಾಳ ಒಗ್ಗರಣೆ ಅನ್ಕೋಬೋದು, ದಾವಣಗೆರೆದೇ ಬೇರೆ ಇರ್ತದೆ, ಹೊಸಪೇಟೆ ಬೇರೆ ಇರ್ತದೆ, ಅದೇ ರೀತಿ ಕೊಟ್ಟೂರ್ದು ಬೇರೆ ಇರ್ತದೆ, ಗುಲ್ಬರ್ಗ ಬೇರೆ. ರಾಯಚೂರಲ್ಲಿ ಒಂದು ಸೊಗಡು. ಮಂಡಕ್ಕಿ ಒಗ್ಗರಣೆಗೆ ಒಂದು ವಿಶೇಷ ರುಚಿ ಇರ್ತದೆ. ಬಸಮ್ಮವ್ರು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ, ಯಾಕೆ ಮಿಸ್ ಮಾಡೋದು. ಏನು ವಾತಾವರಣ, ಏನು ಮಂಡಕ್ಕಿ, ಬರ್ರಿ. ವೀಕ್ಷಕರೇ ಬನ್ನಿ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಬಸಮ್ಮವರು ಮತ್ತೆ ಇಲ್ಲಿ ನಾಗರಾಜ್ ಅವರು ನಮ್ಮ ಯಜಮಾನ್ರ ಸರ್. 2 ಹಿಡಿಯೋದಾಗ ಕಾಣಿಸ್ಕೊಂಡಿಲ್ಲ ಅವರು. ಇವತ್ತು ಅವ್ರನ್ನ ಪರಿಚಯ ಮಾಡಿಸ್ಕೊಳ್ಳೋಣ ಅಂತ ಕರ್ಕೊಂಡ್ ಬಂದಿವಿ ಸರ್ ಅವ್ರನ್ನ ಬೆಳಗ್ಗೆ ಬೇಗ. ನಿಮ್ದು ಬಹಳ ರುಚಿ ಇರ್ತದೆ ಇದು ಮಂಡಾಳ ಒಗ್ಗರಣೆ. ಥ್ಯಾಂಕ್ಸ್. ಎಷ್ಟು ಸಲ ನಾವು ಟೇಸ್ಟ್ ಮಾಡಿ ಬಂದ್ರೆ ಅದಕ್ಕೆ ಸರ್ ಇದು ಸಲ ತೋರ್ಸ್ಬೇಕು, ಎಲ್ಲ ಜನಕ್ಕೆ ಗೊತ್ತಾಗ್ಬೇಕಂತ ಮಾಡ್ತಾ ಇದೀವಿ ಸರ್. ನೀವು ಇದ್ರ ಸಲ ಅಂದ್ರಲ್ಲ, ಇದ್ರ ಸಲಾಗೋಸ್ಕರ ನಾವು 1-2 ತಿಂಗಳು ಕಾದೀವಿ. ಅದ್ ಮಂಡಕ್ಕಿ ಆಮೇಲೆ ನೆನೆಸ್ಕೊಳ್ಳೋಣ್ರಿ. ಮೊದಲು ಒಗ್ಗರಣೆ ಹಾಕೋಣ ಸರ್. ಅದು ಏನ್ ಬೇಗ ನೆನೆಯುತ್ತೆ ಅದು. ಮೊದಲು ಒಗ್ಗರಣೆ ಹಾಕೊಂಡ್ಬಿಟ್ಟು ಬೆನೆಯುದ್ರಾಗೆ ಅದು ನೆನೆಸೋಣ ಸರ್. ಫಸ್ಟ್ ಒಗ್ಗರಣೆ ಹಾಕೋದ? ಫಸ್ಟ್ ಒಗ್ಗರಣೆ ಹಾಕೊಂಡ್ಬಿಡ. ಯಾಕಂದ್ರೆ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಸರ್ ಅದು. ಹೌದು, ಅದಕ್ಕಂತೇಳಿ ಒಗ್ಗರಣೆ ರೆಡಿ ಮಾಡ್ಕೊಳಮ್ ಸರ್. ಅದಕ್ಕೆ ಓಕೆ ಓಕೆ. ಸರ್ ಎಣ್ಣೆ ನೋಡ್ರಿ, ನಮಗೊಂದು 3 kg ಮಂಡಕ್ಕಿ ಬೇಕು. ಅದಕ್ಕೆ ಎಣ್ಣೆ ಅಂದ್ರೆ ಅರ್ಧ ಲೀಟರ್ ಎಣ್ಣೆ ಬೇಕು ಸರ್. ಅದಕ್ಕೆ ಅಂದ್ರೆ 3 kg ಮಂಡಕ್ಕಿಗೆ ಒಗ್ಗರಣೆ ರೆಡಿ ಇಟ್ಕೊಂಡ್ಬಿಡ್ತೀವಿ. ಹಾ ಸರ್, ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಮಂಡಕ್ಕಿ ಹಾಕ್ಬೇಕು ಸರ್. ಅದಕ್ಕೆ ಒಗ್ಗರಣೆಗೆ ಬೇಕಾಗಿದ್ರಿ ಶೇಂಗಾ ಬೇಕು ಸರ್. ಈ ಕಡೆ ನಾವು ಶೇಂಗಾ ಹಾಕ್ತಿವ್ರಿ. ಅದಕ್ಕೆ ಎಷ್ಟು ಶೇಂಗಾ ಹಾಕಿ? 200 ಗ್ರಾಮ್ ಶೇಂಗಾ ಇದೆ ಸರ್. ಕರ್ಬೇವ್ ಸೊಪ್ಪು ರೀ, 1 ಹಿಡಿ ಹಾಕ್ತಿರಿ? 1 ಹಿಡಿ ಕರ್ಬೇವ್ ಸೊಪ್ಪು ಬೇಕು. ಸಾಸಿವೆ, ಜೀರಿಗೆ, ಅರಿಶಿಣ ಪೌಡ್ರು, ಉಪ್ಪು, ಸಣ್ಣ ಉಪ್ಪು, ನಿಂಬೆ ಹಣ್ಣಿನ ರಸ, ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ಲಾಸ್ಟ್ ಅಲ್ಲಿ ಇದು ಪಪ್ಪು ಪೌಡರ್ ಮಾಡಿ ಹಾಕ್ಬೇಕು ಸರ್. ಲಾಸ್ಟ್ ಎಲ್ಲ ಮುಗಿದ್ಮ್ಯಾಗ ಹುರ್ಗಡ್ಲೆದು ಪೌಡರ್ ಮಾಡಿ ಹಾಕ್ಬೇಕು ಸರ್. ಇದು ಎಣ್ಣೆ ಕಾಯ್ದಿದೆ ಸರ್. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ. ಒಂದ್ ಸ್ವಲ್ಪ ಸರ್, 50 ಗ್ರಾಮ್ನು ಹಾಕಲ್ರಿ. ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಸರ್. ಅದೇನಿಲ್ಲ. ಇದಕ್ಕ ಈಗ ಸಾಸಿವೆ ಜೀರಿಗೆ ಸಿಡಿತಾ ಇದ್ದೀರಿ. ಅದಕ್ಕ ಶೇಂಗಾ ಹಾಕ್ತಿವಿ ನೋಡ್ರಿ. ಶೇಂಗಾ ಕೆಂಪಗೆ ಆಗ್ಬೇಕ್ರಿ ಒಂದ್ ಸ್ವಲ್ಪ. ಒಬ್ಬೊಬ್ರು ಅದು ಆಕ್ಷನ್ ಇರ್ತದ್ರಿ, ಯಾರ ಬೇಕಾದ್ರೆ ಹಾಕಬಹುದು, ಬೇಡಾದ್ರೆ ಬಿಡ್ಬೋದು ಸರ್. ಅದಕ್ಕೆ ಶೇಂಗಾ ಬೇಕಂತೇನಿಲ್ಲ. ಯಾರು ಇದು ಟೊಮೆಟೊ ಕಟ್ ಮಾಡಿದ್ರಿ? ಹಾ ಸರ್. ಎಷ್ಟು ಟೊಮೆಟೊ ಕಟ್ ಮಾಡಿರಿ? ಈಗ ಒಂದ್ ಅರ್ಧ kg ಬೇಕು ಸರ್. ಇದಕ್ಕೆ ಶೇಂಗಾ ಕೆಂಪಗಾಗಿದೆ. ಅದಕ್ಕೆ ಕರಿಬೇವು ಸೊಪ್ಪು ಸರ್ 1 ಹಿಡಿ. ಮೆಣಸಿನ್ಕಾಯಿ ಹಾಕೋಣ ಸರ್. ಮೆಣಸಿನ್ಕಾಯಿ ಸ್ವಲ್ಪ ಅದ್ರಲ್ಲಿ ಎಣ್ಣೆಲಿ ಇದು ಆಗ್ಬೇಕಿಲ್ಲ ಅಂದ್ರೆ ಖಾರ ಇದು ಜಾಸ್ತಿ ಆಗಿಬಿಡುತ್ತೆ. ಎಷ್ಟು ಮೆಣಸಿನ್ಕಾಯಿ ಕಟ್ ಮಾಡಿರಿ? ಮೆಣಸಿನ್ಕಾಯಿ ಒಂದು 200 ಗ್ರಾಮ್ ಸರ್. ಅದಕ್ಕೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ಬೇಕು ಸರ್. ಅದು ಆದ್ಮೇಲೆ ಈರುಳ್ಳಿ ಹಾಕೋಣ ಸರ್. ಅದಕ್ಕೆ ಇವಾಗ ಈರುಳ್ಳಿ ಹಾಕೋಣ ಸರ್. ಅದಕ್ಕೆ ಈರುಳ್ಳಿ ಎಷ್ಟು ಕೆಜಿ? ಈರುಳ್ಳಿ 1 kg ಸರ್. 1 kg ಬೇಕು ಸರ್. 1 kg ಇದೆ ಸರ್. ಇದು ಮಂಡಾಳ ಒಗ್ಗರಣೆಗೆ ಬಿತ್ತು ನೋಡ್ರಿ ಎಲ್ಲ. ಹಾ ಸರ್, ಹೌದು.
ಉಳ್ಳಾಗಡ್ಡಿ ಎಷ್ಟು ಚಲೋ ಹಾಕ್ತಿವ್ರಿ ಜಾಸ್ತಿ ರೀ ಅಷ್ಟು ರುಚಿ ರೀ ಸರ್. ಹೌದೌದು. ಇದು ಫ್ರೈ ಅಲ್ರಿ ಸರ್ ಎಲ್ಲ ಇದು ಈರುಳ್ಳಿ ಫ್ರೈ ಅಂದಾಗ ಒಂದ್ ಸ್ವಲ್ಪ ಟೊಮೆಟೊ ಹಾಕ್ಬೇಕ್ರಿ ನಾ ಇದಕ್ಕ. ಅಷ್ಟೊತ್ತಿಗೆ ಮಂಡಾಳ ನೆನ್ಸೋಣ್ರಿ ಅದು. ನೋಡ್ರಿ ಇವು ಮಂಡಾಳ. ಇದು ಶನಿವಾರಗೊಮ್ಮೆ ರೆಡಿ ಇರ್ತದೆ. ಶನಿವಾರಕ್ಕೊಮ್ಮೆ ಸರ್ ಇದು. ಬೆಳಿಗ್ಗೆ ಎಷ್ಟು ಗಂಟೆಗೆ ರೆಡಿ ಇರ್ತದೆ ರೀ? ಇದು ಮೆಣಸಿನ್ಕಾಯಿ ಬಜ್ಜಿ ರೀ, ಇದು ಮಂಡಕ್ಕಿ ಒಗ್ಗರಣೆ ಶನಿವಾರ. ಎಷ್ಟು ಗಂಟೆಗೆ ಬೆಳಿಗ್ಗೆ? ಸರ್ 8:15 8:15 ಹಂಗ್ ಸಿಗುತ್ತೆ ಸರ್. ರೆಡಿ ಬೇಗ ಬಂದ್ರೆ ಬೇಗ ಆಗುತ್ತೆ ಸರ್, ರೆಡಿ ಆಗುತ್ತೆ. ಸೊ ಸಹಕಾರ ನಗರ ಸುತ್ತಮುತ್ತ ಹಾ ಸರ್ ಜನ ನೋಡ್ತಾ ಇದ್ರೆ 8:15 ಎಲ್ಲ ಮಂಡಾಳ ಒಗ್ಗರಣೆ ರೆಡಿ ಇರುತ್ತೆ ಸರ್. ರೆಡಿ ಇರ್ತಾರೆ ತಗೋಣ. ಅಲ್ಲ ಒಂದ್ ನಿಮಿಷ, ಈಗ ನಾವು ಮಂಡಾಳ ಮತ್ತೆ ತಗೊಂಬಂದ್ರಿ, ಹಾ ಸರ್. ಒಂದು ಶನಿವಾರಕ್ಕೆ ಶನಿವಾರಕ್ಕೆ 3 ಕೆಜಿ ಮಂಡಾಳ ಬೇಕು ಸರ್ ನಮ್ಗೆ. 3 ಕೆಜಿ ನೆನೆಸ್ಬಿಡ್ತೀವಿ. ನೆನೆಸ್ಬಿಡ್ತೀವಿ ಸರ್. ನೆನೆಸ್ರಿ. ಓ ಅಟ್ ಎ ಟೈಮ್ ನೆನೆಸ ತೋರಿಸಲ್ಲ ನಮಗೋಸ್ಕರ ಇವತ್ತು 3 ಕೆಜಿ ತೋರಿಸ್ಬಿಡ್ತೀನಿ ಅಂದ್ರು, ಯಾಕಂದ್ರೆ ಅಷ್ಟು ರೆಡಿ ಆಗಿದೆ ಅಲ್ಲಿ. ಸರ್ ನಮ್ಗ ಯಾಕಂದ್ರೆ ಕಸ್ಟಮರ್ ಬಂದ್ಬಿಡ್ತಾರ, ಸಾಕಾಗಲ್ಲ, ಬೇಗ ಬೇಗ ನಿಂತ್ಕೊಂಡ್ಬಿಡ್ತಾರ. ನೋಡ್ರಿ 3 ಕೆಜಿದು ಮಂಡಾಳಕ್ಕೆ ಕಸ್ಟಮರ್ ನಿಂತ್ಕೊಂಡ್ಬಿಡ್ತಾರೆ. ಒಗ್ಗರಣೆ ಹಾಕ್ಬಿಟ್ಟು ಇದಕ್ಕೆ ಹಂಗೆ ನೋಡ್ಕೊತಾ ಇರ್ಬೇಕು ಸರ್, ಹಂಗೆ ಇಲ್ಲಾಂದ್ರೆ ಇದು ಹೊತ್ತಿ ಬಿಡ್ತೈತಿ ಸರ್. ಇದು ನೆಂದಿದೆ ಇವಾಗ. ಇದು ಈ ತರ ನೀರೆಲ್ಲ ತೆಗಿಬೇಕು ಸರ್. ಇದಕ್ಕೆ ತೆಗೆದ್ಬಿಟ್ಟು ಇದು ಇನ್ನೊಂದು ಪಾತ್ರೆಗೆ ಹಾಕೋಬೇಕು ಸರ್. ಇದು ಜಾಸ್ತಿ ಹೊತ್ತು ನೆನ್ಸಂಗಿಲ್ಲ ಸರ್. ಇದು ಕಾರಲ್ಲಿ ಇದ್ರಾ ಮೇಡಮ್? ಅವರೇ ಬಂದು ಮೇಡಮ್ ಅಂತಂದ್ರು. ನಿಮ್ಮ ರೆಡಿ ಆಯ್ತು ನೋಡ್ರಿ. ಇದು ಈ ಸದ್ದ ಟೊಮೆಟೊ ಹಾಕೋಣ ಸರ್. ಅದಕ್ಕೆ ಇದೆಲ್ಲ ನೆನ್ಸ್ಕೊಂಡಿದ್ದಾಯ್ತ್ರಿ. ಇಷ್ಟು ನಮ್ದು ಒಗ್ಗರಣೆಗೆ ಟೊಮೆಟೊ ಬೇಕು ಸರ್. ಇದು ಅರ್ಧ ಕೆಜಿ ಇದೆ ಸರ್. ಇದು ನಮ್ಗೆ 3 ಕೆಜಿ ಮಂಡಾಳ ಅಲ್ಲ ಸುರ್ಮುರಿ, ಅದಕ್ಕೆ ಅರ್ಧ ಕೆಜಿ ಹಾಕ್ತಿವ್ರಿ ಟೊಮೆಟೊ. ಇದು ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಸರ್ ಚಂದಾಗಿ. ಒಂದ್ ಸ್ವಲ್ಪ ಉಪ್ಪು ಹಾಕೋಣ ಸರ್ ಅದಕ್ಕೆ, ಯಾಕಂದ್ರೆ ಟೊಮೆಟೊ ಚಲೋತ್ನೆ ಬೆನಿತಿದ್ರೆ. 1-2 ಸ್ಪೂನ್ ಹಾಕಿರ್ತೀನಿ ಸರ್ ಈಗ, ಆಮೇಲೆ ನೋಡ್ಕೊಂಡು ಹಾಕೋಣ. ಇದು ಟೊಮೆಟೊ ಬೇಯಿದ್ರಾಗೆ ಇದು ಒಂದ್ ಸ್ವಲ್ಪ ಪುಟಾಣಿ ಪುಡಿ ಮಿಕ್ಸಿಗೆ ಮಾಡ್ಬೇಕು ಸರ್. ಇದು ಪುಟಾಣಿ ಇದೆ, ಲಾಸ್ಟ್ ಅಲ್ಲಿ ಪೌಡರ್ ಹಾಕ್ಲಕ್ ಸರ್. ಇದು ಇದೇ ಹಾಕಿದ್ರೆ ಟೇಸ್ಟ್ ಬರುತ್ತೆ ಸರ್ ನಮ್ ಕಡೆ. ಇದು ಮೇನ್ ಇದು ಹಾಕ್ಬೇಕ್ರಿ. 1/4 ಕೆಜಿ ಅಷ್ಟು ಬೇಕು ಸರ್. ಅದು 3 ಕೆಜಿ ಇದೆ ಅಲ್ಲ ನಮ್ದು ಸುರುಮುರಿ, ಅದಕ್ಕೆ 1/4 ಕೆಜಿ ಅಷ್ಟು ಪುಟಾಣಿ ಪೌಡರ್ ಬೇಕ್ರಿ ಅದಕ್ಕೆ. ಇದು ಮಿಕ್ಸಿ ಮಾಡ್ಕೊಂಡ್ ಬರೋಣ ಸರ್. ಇದು ಪೌಡರ್ ಮಾಡ್ತಾ ಇದೀವಿ, ಈ ತರ ಪೌಡರ್ ಆಗಿದೆ. ಇದು ಲಾಸ್ಟ್ ಅಲ್ಲಿ ಒಗ್ಗರಣೆ ಆದ್ಮೇಲೆ ಲಾಸ್ಟಿಗೆ ಹಾಕ್ಬೇಕು ಸರ್. ಇದು ಮಾಡುವಾಗ ಹಾಕಂಗಿಲ್ಲ ಸರ್, ಇದು ಲಾಸ್ಟ್ ಅಲ್ಲಿ ಹಾಕ್ಬೇಕು. ಈ ತರ ನೈಸ್ ಇರ್ಬೇಕು ಸರ್. ಅರ್ಶಿಣ ಹಾಕ್ತೀನಿ ನೋಡ್ರಿ 2 ಚಮಚ. ಈಗ 3 ಸ್ಪೂನ್ ಸಾಕ್ರಿ. ನೋಡ್ರಿ ಸರ್ ಹೆಲ್ಪ್ ಮಾಡ್ತಾ ಇದಾರ ನನಗ. ನೋಡ್ರಿ ಈ ತರ ಚೆನ್ನಾಗಿ ಬೇಯ್ಬೇಕ್ರಿ ಅದು. ಹೌದು, ಅಂದ್ರೆ ಟೇಸ್ಟ್ ಕೊಡ್ತೈತ್ರಿ. ಇಲ್ಲಾಂದ್ರೆ ಹಸಿ ಬಿಸಿ ಆದ್ರೆ ಉಳ್ಳಾಗಡ್ಡಿ ಸರಿಗ ಆಗಲ್ಲ ಸರ್. ಅದು ಉಳ್ಳಾಗಡ್ಡಿ ಎಲ್ಲಾ ಬೇಯ್ದಿದೆ ಸರ್. ಈಗ ಮಂಡಕ್ಕಿ ಹಾಕ್ತಿವ್ರಿ, ಸುರುಮುರಿ ಹಾಕ್ತಿವ್ರಿ. ಇದಕ್ಕ 3 ಕೆಜಿ ಸರ್ ಇದು ನಮ್ಗ. ಇಷ್ಟು ಬೇಗಿನ ಕಮ್ಮಿ ಬಿದ್ರೆ ಮತ್ತೆ ಮಾಡ್ಬೇಕು ಸರ್ ನಾವು. ನೋಡ್ರಿ ನಮ್ದು 3 ಕೆಜಿ ಮಂಡಕ್ಕಿ ಒಗ್ಗರಣೆ ಇಷ್ಟ ಆಗ್ತೈತಿ ನೋಡ್ರಿ. 3 ಕೆಜಿ ಮಂಡಕ್ಕಿ ಎಲ್ಲ ಹಾಕ್ಬಿಟ್ಟಲ್ಲ ಸರ್? 3 ಕೆಜಿ ಎಲ್ಲ ಹಾಕಿನಿ ನೋಡ್ರಿ. ಹಾ ಸರ್, ಯಾಕಂದ್ರೆ ನಾವ್ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ ನಮ್ ಹೋಟೆಲ್ ಅಲ್ಲ ಸರ್. ಈಗ ಮತ್ತೆ ಮಾಡಕ್ ಟೈಮ್ ಸಿಗಲ್ಲ, ಅದಕ್ಕೆ ಒಮ್ಮೆ ಮಾಡಿಬಿಟ್ಟಿನ್ರಿ ನಾ ನಿಮ್ಗೆ ತೋರ್ಸಕ. ರಾಯಚೂರು ಶೈಲಿ ಇದು. ರಾಯಚೂರಿಗೆ ಹೋಗ್ಬೇಕು ಇಂಥವೆಲ್ಲ ತಿನ್ಬೇಕಂದ್ರೆ ಇವತ್ತು ಇಲ್ಲಿ ಬೆಂಗಳೂರು ಸಿಗ್ತದಲ್ಲ ಸರ್. ಏನ್ ಮಾಡ್ತಾರ ಒಬ್ಬೊಬ್ರು ಜನ ಹಾಲ್ ಹಾಕ್ತಾರ ಸರ್. ಇದಕ್ಕೆ ನಾವ್ ಹಾಲು ಯೂಸ್ ಮಾಡ್ತಾ ಇಲ್ರಿ. ಹೌದಾ? ಹಾಲ್ ಹಾಕ್ತಾರ ಸರ್. ಹೌದೌದು, ನಾವ್ ಹಾಲ್ ಹಾಕಿಲ್ರಿ. ಈಗ ರೆಡಿ ಆಗಿತ್ತು ಸರ್. ಇದಕ್ಕೆ ಇವಾಗ ಇದು ನಿಂಬೆ ಹಣ್ಣು ಹಾಕೋಣ ಸರ್. ನಿಂಬೆ ಹಣ್ಣು ಸರ್, 4 ನಿಂಬೆ ಹಣ್ಣು ಸರ್ ಇದಕ್ಕೆ. ಸರಿ. ನಿಂಬೆ ಹಣ್ಣು ಆದ್ಮ್ಯಾಗ ಇದು ಪಪ್ಪಿನ ಪೌಡರ್ ಅಂತ ಹೇಳಿದ್ನಲ್ಲ ಸರ್. ಇದು ಮೇನ್ ಸರ್. ಇದಕ್ಕೆ ಪಪ್ಪಿನ ಪೌಡರ್ ಇದಕ್ಕೆ ಹಾಕೊಂಡ್ರಿ. ಹಾಕಿದ್ಮ್ಯಾಗ ಇದು ಟೇಸ್ಟ್ ಬರುತ್ತೆ. 1/4 ಕೆಜಿ ಸರ್. ಇದು ಮೇನ್ ಇದಕ್ಕೆ ಬೇಕಾಗಿದ್ದು ಇದೆ ಸರ್. ಪೌಡರ್ ಬೇಕ್ರಿ ಮೇನ್. ಆಗ ಉಪ್ಪು 2 ಸ್ಪೂನ್ ಹಾಕಿನಿ ಸರ್. ಇದಕ್ಕೆ ಆಗಲ್ಲ, ಇನ್ನೊಂದ್ 2 ಸ್ಪೂನ್ ಹಾಕಿರ್ತೀನಿ. ಯಾಕಂದ್ರೆ ಜಾಸ್ತಿ ಇದೆ ಅಲ್ಲ ಸರ್ ಇದು. ನಾ 2 ಸ್ಪೂನ್ ಹಾಕ್ಬೋಣ ಸರ್. ಇದು ತಯಾರಾಯ್ತು ನೋಡ್ರಿ ಮಂಡಾಳ ಒಗ್ಗರಣೆ. ಮಂಡಾಳ ಒಗ್ಗರಣೆ ರೆಡಿ ಆಗಿದೆ ಸರ್. ಇದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕ್ಬಿಟ್ರೆ ಮುಗೀತು ಸರ್. ಇದೆ ನೋಡ್ರಿ, ಹಿಂಗೆ ಸಿಗೋದ್ ನಮಗೆ. ಈಗ ಬಂತದ ಅವತಾರ ಸರ್. ನೋಡ್ರಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಸರ್. ಇದು ಕಟ್ ಮಾಡಿ ಇಟ್ಕೊಂಡಿನ್ರಿ. ಹಿಂಗ್ ರೆಡಿ ಇಟ್ಕೊಂಡ್ಬಿಡ್ತೀರಿ? ಸರ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಸರ್ ಎಲ್ಲ. ನೋಡ್ರಿ 7:45 ರೆಡಿ ಆಯ್ತು ಸರ್.
ಬೆಳಿಗ್ಗೆ 7:45 ಇವಾಗ. 7 ನಮ್ಗೆ ಒಂದ್ ಸ್ವಲ್ಪ ಲೇಟ್ ಆಗುತ್ತಾರೆ, ಒಂದಿನ ಬೇಗ ಆಗುತ್ತೆ, ಒಂದ್ಸಲ ಲೇಟ್ ಆಗುತ್ತೆ ಸರ್, ಹೇಳಕ್ ಬರಲ್ಲ. ಮನೆಯಿಂದ ಬರಕ್ಕೆ ಲೇಟ್ ಮಾಡಿಬಿಡ್ತೀವಿ ಒಂದೊಂದ್ಸಲ. 8 ಗಂಟೆಗೆ ಆದ್ರೆ ಎಲ್ಲಾ ವಡ ಇಡ್ಲಿ ಎಲ್ಲಾ ರೆಡಿ ಇರ್ತೇವೆ ಸರ್. ಇದೆಲ್ಲ ಇಡ್ಲಿ ವಡಾನು ಮಾಡ್ತೀವಿ ಸರ್ ನಾವು. ಪ್ರತಿದಿನ ಸಿಗುತ್ತೆ ಇಡ್ಲಿ ವಡ? ಇಡ್ಲಿ ವಡ ಪ್ರತಿದಿನ ಸಿಗುತ್ತೆ ಸರ್ ನಮ್ಮ ಅಂಗಡಿಯಲ್ಲಿ. ಇದು ಮಾತ್ರ ಶನಿವಾರ ಮಾತ್ರ ಸಿಗೋದು ನಿಮ್ಗೆ. ರೆಡಿ ಆಯ್ತು ನೋಡಿ ಸರ್. ರೆಡಿ ಆಯ್ತಾ? ರೆಡಿ ಆಗಿದೆ ನೋಡಿ. ಆಹಾ, ಒಳಗಿಂದ ಮೆಣಸಿನ್ಕಾಯಿ ನಮ್ಗೆ ಕಾಣ್ತಿರ್ಬೇಕು. ಅಬ್ಬಾ ನೋಡ್ರಿ, ಮೆರುಗು ನೋಡ್ರಿ. ಬಾಬಾ ಬಾಬಾ, ಈಗ ಹಿಂಗೆ ಇರ್ಬೇಕ್ರಿ ಇದು. ನೋಡ್ರಿ, ರಾಯಚೂರು ಶೈಲಿ ಇದು. ರೊಟ್ಟಿ ಮನೆ NTI ಲೇಔಟಲ್ಲಿ ಒಂಡಾಳ ಒಗ್ಗರಣೆ ಕಾಯ್ತಿದ್ವಿ ನಾವು 2 ತಿಂಗಳಿಂದ. ಹಾಗೆ ಇದು ಮಿರ್ಚಿ. ಬಾಬಾ ಬಾಬಾ, ಇಷ್ಟು ಮಂಡಾಳ ಒಗ್ಗರಣೆ ಕೊಡ್ತಾರೆ. ಇದು 40 ರೂಪಾಯಿ, ಇದು 5 ರೂಪಾಯಿ ಒಂದು. 50 ರೂಪಾಯಿ ನೀವು ಇಟ್ಕೊಂಡ್ರೆ ಒಳ್ಳೆ ಶನಿವಾರ ಮಂಡಾಳ ಒಗ್ಗರಣೆ ಇದು ಟಿಫನ್ ಮಾಡ್ಕೊಂಡು ಹೋಗ್ಬೋದು. ಅದ್ಭುತ ವಾತಾವರಣ ರೀ. ಮಳೆಗಾಲ ಶುರುವಾಯಿತು, ಕರೆಕ್ಟ್ ಟೈಮಿಗೆ ಕರೆದಾರೆ ನಮಗೆ. ನೋಡಿ, ಇವತ್ತು ಬೆಳಿಗ್ಗೆ ಜಿಟಿ ಮಳೆ. ಇಂಥ ವಾತಾವರಣದಾಗ ಮಂಡಾಳ ಒಗ್ಗರಣೆ ಇದ್ರೆ ಅದ್ಭುತ. ಉಳ್ಳಾಗಡ್ಡಿ ಮೊದಲು ಮಾಡಿ, ಆಮೇಲೆ ಶೇಂಗಾ, ಟೊಮೊಟೊ, ಉಳ್ಳಾಗಡ್ಡಿ ಕೂಡ ಕರೆಕ್ಟ್ ಅಂತ ಹೋಗ್ತದೆ ಹಿಂಗೆ ಕರೆದಾಗ. ಹಂಗೆ ಶೇಂಗಾ ಕಡಮ್. ಮಂಡಾಳು ಹೇಳಿದ್ರವರು ಕ್ವಾಲಿಟಿ. ಹುಳಿ ಕೂಡ ಹದವಾಗಿದೆ, ಕಣ್ಣಿಗೆ ಹಬ್ಬ. ಬಾಯಿಗೆ ರುಚಿ, ಮಿರ್ಚಿ ಜೊತೆಗೆ ಮಹಾ ರುಚಿ. ಆಹಾ, ಬಯಲುಸೀಮೆ ಇದು ನಾಟಿ ಸೊಗಡು, ಅದೇ ಬೇರೆ. ಉಂಡವನೇ ಜಾಣ. ಆಹಾ, ನೀವು ಜಾಣರಾಗಿ. ರೊಟ್ಟಿ ಮನೆ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. NTI ಲೇಔಟು, ಶನಿವಾರ ಮಾತ್ರ ಮಂಡಾಳ ಒಗ್ಗರಣೆ. ಇಡ್ಲಿ ಇದೆ, ವಡ ಇದೆ, ಅದು ಪ್ರತಿದಿನ ಇದೆ. ಭಾನುವಾರ ರಜೆ. ಮತ್ತು ಮುಂದಿನ ಸಂಚಿಕೆ ಸಿಗೋಣ ಇನ್ನೊಂದು ಅದ್ಭುತ ರುಚಿಯೊಟ್ಟಿಗೆ. ನಾವು ನೀವು ಈಗಂತೂ ಈ ರುಚಿ ಮೆಲುಕಾಕೊಂಡು ಹೋಗ್ತಾ ಇರೋಣ. ನಮಸ್ಕಾರ. ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.